ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೇಸಿಂಗ್ ನೋಡ್ತಾ ಇದ್ದೀರಾ. ಇದು ದೊಡ್ಡವರಿಗೆ ಹಾಕುವಂಥ ಒಂದು ಲಾಂಗ್ ಫ್ರಾಕ್ ಡಿಸೈನು. ಲಾಂಗ್ ಫ್ರಾಕ್ ಮಾಮ್ ಡಾಟ್ರ್ ಕಾಂಬೋಗೆ. ಡಾಟ್ರಿಗೆ ಮುಗಿದಿದೆ, ಈಗ ಮಾಮ್ಗೆ ಡಿಸೈನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ನೋಡಿ, ಈ ರೀತಿ ಟ್ರೇಸಿಂಗ್ ಪೇಪರ್ನ ಸಮವಾಗಿ ಇಟ್ಟು ಡಬಲ್ ಸೈಡು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿಟ್ಕೊಂಡು ಒಂದು ಅರ್ಧ ಇಂಚಿಗೆ ಗೆರೆ ಹಾಕ್ಕೊಳ್ಬೇಕು. ಇದು ಸ್ಟಿಚಿಂಗೋಸ್ಕರ ಈ 1/2 ಇಂಚ್ ಬಿಟ್ಟಿರೋದು ನಾನು. ಈಗ ಇದಕ್ಕೆ 2.5 ಇಂಚ್ ಗ್ಯಾಪ್ ತಗೊಳ್ಬೇಕಾಗತ್ತೆ. ಶೋಲ್ಡ್ರಿಗೆ 3 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಮೆಷರ್ಮೆಂಟ್ಗೋಸ್ಕರ ಮಾತ್ರ ಆ 3 ಇಂಚ್ ತಗೊಂಡಿರ್ತೀನಿ. ನೆಕ್ ಡೀಪ್ ಬಂದು ಶಾರ್ಪಾಗಿ 6 ಇಂಚ್ ತಗೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ಎರಡು ಸೈಡು ನಾನು 6 ಇಂಚ್ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಾಕ್ಸ್ ಟೈಪಲ್ಲಿ ಹಾಕ್ಕೊಂಡು ಸರ್ಕಲ್ ಶೇಪ್ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸರ್ಕಲ್ ಶೇಪ್ ಕರೆಕ್ಟಾಗಿ ಸಿಗುತ್ತೆ ನಮಗೆ. ಈಗ ಫ್ರೆಂಚ್ ಕರ್ವ್ ಎತ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಯು ಶೇಪಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದೇ ರೀತಿಯೇ ಈ ಸೈಡು ಡ್ರಾ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಎರಡು ಸೈಡು ಈಗ ಡ್ರಾ ಮಾಡಿದ್ದಾಯಿತು. ಆ ಸೈಡ್ ಏನಿದೆಯೋ ಅದನ್ನು ಅದೇ ರೀತಿಯೇ ಈ ಸೈಡು ಡ್ರಾ ಮಾಡ್ಕೊಂಡು ಬಂದರೆ ಮುಗಿಯುತ್ತೆ. ನೋಡಿ, ಯು ಶೇಪ್ ಬಂದಿದೆ. ಈಗ ನಾವು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಹೋದ ವಿಡಿಯೋದಲ್ಲೇ ಹೇಳಿರ್ತೀನಿ, ಒಂದು ಸೈಡು ಪ್ಲ್ಯಾನ್ ಮಾಡಿರೋದು ನಾನು ಅಂತ ಹೇಳಿದ್ದೆ ನಿಮಗೆ. ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಒಂದು ಸೈಡು ನೋಡಿ, ಇಲ್ಲಿ 1 ಇಂಚಿಗೆ ಗ್ಯಾಪ್ ಬಿಟ್ಟು ಈ ರೀತಿ ಡ್ರಾ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ, ನಾನು 1 ಇಂಚಿಗೆ ಹಾಗೇ ಡ್ರಾ ಮಾಡ್ಕೊಳ್ತಾ ಹೋಗ್ತೀನಿ. ರಫಾಗಿ ಒಂದು ಸುಮ್ಮನೆ ಸ್ಕೆಚ್ಚಿಗೋಸ್ಕರ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇರೋದು. ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ನೋಡಿ, ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಸುಮ್ಮನೆ ರಫ್ಗೋಸ್ಕರ ಒಂದು ಲೈನ್ ಥರ ಸಣ್ಣದಾಗಿ ಲೈನ್ ಇಟ್ಟು ಡ್ರಾ ಮಾಡಿಕೊಂಡೆ. ನೋಡಿ, ಇದು ಹೋದ ಟ್ರೇಸಿಂಗ್ ವಿಡಿಯೋಲಿ ನೋಡಿರ್ತೀರ. ಇದು ಸಣ್ಣ ಮಗುವಿಗೆ ಅಂತ ಹೇಳಿದ್ನಲ್ವ, ಅದನ್ನೇ ಇದ್ರ ಕೆಳಗಡೆ ಇಟ್ಕೊಂಡು ನಮಗೆ ಯಾವ ಇದರಲ್ಲಿ ಬೇಕು ಅಂತ ನೀವು ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೋದು, ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದಕ್ಕೆ ಸಣ್ಣ ಮಗುವಿಗೆ ಡಿಸೈನ್ ವಿಡಿಯೋ ಕೂಡ ಯಾವ ರೀತಿ ಮಾಡಿದ್ದೀನಿ ಅಂತ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇದು ಅದೇ ಮೆಟೀರಿಯಲ್, ಸೇಮ್ ಮೆಟೀರಿಯಲ್ ಆ್ಯಂಡ್ ಸೇಮ್ ಡಿಸೈನ್ ಆಗಿರೋದ್ರಿಂದ ಅದೇ ಥರನೇ ಇರುತ್ತೆ. ನೆಕ್ ಪ್ಯಾಟ್ರನ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಚಿಕ್ಕ ಮಗುವಿಗೆ ನೆಕ್ ಫುಲ್ಲು ಡಿಸೈನ್ ಬರೋ ಥರ ಹಾಕಿದ್ವಿ. ಇದಕ್ಕೆ ಒಂದು ಸೈಡ್ ಮಾತ್ರ ನೆಕ್ ಬರೋ ಥರ ಪ್ಲ್ಯಾನ್ ಮಾಡಿ ಹಾಕಿರ್ತೀನಿ.
ಅದರಲ್ಲಿ ನಿಮಗೆ ಯಾವ ಡಿಸೈನ್ಸ್ ಬೇಕು ಅಂಥೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹೀಗೆ ನನಗೆ ಏನು ಅನಿಸುತ್ತೋ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನೀವು ಅದನ್ನು ಟರ್ನ್ ಮಾಡಿಕೊಂಡು ಡ್ರಾ ಮಾಡ್ಕೊಳ್ತಾ ಹೋಗಿ. ನೋಡಿದ್ರಾ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂಥೇಳಿ. ಇದೇ ರೀತಿಯೇ ಒಂದಕ್ಕೊಂದು ಕನೆಕ್ಟ್ ಆಗಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು. ಆ ರೀತಿ ಯೋಚನೆ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಫಿನಿಶ್ ಆಗಿದೆ. ನೋಡಿ, ಓವರಾಲ್ ಫಿನಿಶ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನೀವು ಮೊದಲನೇದಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.